ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಸಮುದ್ರ ಭದ್ರತೆ ಮತ್ತು ಪರಿಸರ ಸಂರಕ್ಷಣೆಯತ್ತ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಭಾರತ. ಸ್ವದೇಶಿ ವಿನ್ಯಾಸದಲ್ಲಿ ನಿರ್ಮಿಸಲಾದ ಭಾರತೀಯ ಕರಾವಳಿ ರಕ್ಷಣಾ ನೌಕೆ ICGS ಸಮುದ್ರ ಪ್ರತಾಪ್ ಭಾರತದ ಸಮುದ್ರ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ICGS ಸಮುದ್ರ ಪ್ರತಾಪ್ ನೌಕೆಯ ಸೇರ್ಪಡೆ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಆತ್ಮನಿರ್ಭರ ಭಾರತದ ದೃಷ್ಟಿಕೋನಕ್ಕೆ ಬಲ ನೀಡುವುದರ ಜೊತೆಗೆ ದೇಶದ ಭದ್ರತಾ ವ್ಯವಸ್ಥೆಯನ್ನು ಇನ್ನಷ್ಟು ದೃಢಗೊಳಿಸುತ್ತದೆ ಎಂದು ಹೇಳಿದ್ದಾರೆ. ಎಕ್ಸ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ICGS ಸಮುದ್ರ ಪ್ರತಾಪ್ ನೌಕೆಯ ಸೇರ್ಪಡೆ ಅನೇಕ ಕಾರಣಗಳಿಂದ ವಿಶೇಷವಾಗಿದೆ. ಇದು ಸ್ವಾವಲಂಬನೆಗೆ ಬಲವನ್ನು ನೀಡುತ್ತದೆ ಮತ್ತು ನಮ್ಮ ಭದ್ರತಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಹಾಗೂ ಪರಿಸರ ಸ್ಥಿರತೆಯತ್ತ ನಮ್ಮ ಬದ್ಧತೆಯನ್ನು ತೋರಿಸುತ್ತದೆ ಎಂದು ಹೇಳಿದ್ದಾರೆ. ಈ ನೌಕೆಯನ್ನು ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಜನವರಿ 5ರಂದು ಅಧಿಕೃತವಾಗಿ ಸೇವೆಗೆ ಸೇರಿಸಿದ್ದಾರೆ. ICGS ಸಮುದ್ರ ಪ್ರತಾಪ್ ನೌಕೆ 60%ಕ್ಕೂ ಹೆಚ್ಚು ಸ್ವದೇಶಿ ಅಂಶಗಳೊಂದಿಗೆ ನಿರ್ಮಿತವಾಗಿರುವ ಭಾರತದ ಮೊದಲ ಸ್ವದೇಶಿ ವಿನ್ಯಾಸದ ಮಾಲಿನ್ಯ ನಿಯಂತ್ರಣ ನೌಕೆ ಆಗಿದ್ದು, ಇದುವರೆಗೂ ಭಾರತೀಯ ಕರಾವಳಿ ರಕ್ಷಣಾ ಪಡೆಯಲ್ಲಿನ ಅತಿ ದೊಡ್ಡ ನೌಕೆ ಕೂಡ ಆಗಿದೆ. ಈ ನೌಕೆಯ ಸೇರ್ಪಡೆಯ ಮೂಲಕ ಸಮುದ್ರ ಮಾಲಿನ್ಯ ನಿಯಂತ್ರಣ, ಅಗ್ನಿ ನಂದಿಸುವ ಕಾರ್ಯಾಚರಣೆ, ಸಮುದ್ರದ ಸುರಕ್ಷತೆ ಹಾಗೂ ಪರಿಸರ ಸಂರಕ್ಷಣೆ ಎಂಬ ಕ್ಷೇತ್ರಗಳಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ಕಾರ್ಯಕ್ಷಮತೆಯನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಇದೇ ವೇಳೆ ಭಾರತದ ವಿಶಾಲ ಸಮುದ್ರ ವಲಯಗಳಲ್ಲಿ ದೀರ್ಘಾವಧಿಯ ನಿಗಾವಹಣೆ ಮತ್ತು ತ್ವರಿತ ಪ್ರತಿಕ್ರಿಯೆ ಕಾರ್ಯಾಚರಣೆಗಳನ್ನು ನಡೆಸುವ ಸಾಮರ್ಥ್ಯವೂ ಹೆಚ್ಚಲಿದೆ. ಸಮುದ್ರ ಪ್ರತಾಪ್ ನೌಕೆಯನ್ನು ಭಾರತದ ಪಕ್ವಗೊಂಡ ರಕ್ಷಣಾ ಕೈಗಾರಿಕಾ ಪರಿಸರ ವ್ಯವಸ್ಥೆಯ ಪ್ರತೀಕ ಎಂದು ವರ್ಣಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಂಕೀರ್ಣ ತಯಾರಿಕಾ ಸವಾಲುಗಳನ್ನು ಯಶಸ್ವಿಯಾಗಿ ನಿಭಾಯಿಸುವ ಸಾಮರ್ಥ್ಯವನ್ನು ನಮ್ಮ ದೇಶಕ್ಕಿದೆ ಎಂದು ತಿಳಿಸಿದ್ದಾರೆ. ಈ ನೌಕೆಯನ್ನು ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ GSL ಸಂಸ್ಥೆ ನಿರ್ಮಿಸಿದ್ದು, ಇದು ಇಂದಿನ ಸಮುದ್ರ ಸವಾಲುಗಳನ್ನು ಎದುರಿಸಲು ಅಗತ್ಯವಾದ ಹಾಗೂ ಆಧುನಿಕ ವಿನ್ಯಾಸ, ಲವಚಿಕತೆ ಮತ್ತು ಕಾರ್ಯಾಚರಣೆಯ ಸಿದ್ಧತೆಯನ್ನು ಹೊಂದಿದ್ದು ಎಂದು ಅವರು ಹೇಳಿದ್ದಾರೆ. ICGS ಸಮುದ್ರ ಪ್ರತಾಪ್ ನೌಕೆಯನ್ನು ಮುಖ್ಯವಾಗಿ ಮಾಲಿನ್ಯ ನಿಯಂತ್ರಣಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಆದರೆ ಇದರ ಪಾತ್ರ ಇದಕ್ಕಷ್ಟೇ ಸೀಮಿತವಾಗಿಲ್ಲ. ಒಂದೇ ವೇದಿಕೆಯಲ್ಲಿ ಅನೇಕ ಸಾಮರ್ಥ್ಯಗಳನ್ನು ಒಗ್ಗೂಡಿಸುವುದರಿಂದ ಕರಾವಳಿಯ ಗಸ್ತು, ಸಮುದ್ರದ ಸುರಕ್ಷತೆ, ಕಾನೂನು ಅನುಷ್ಠಾನ ಕಾರ್ಯಗಳಲ್ಲಿನ ಈ ನೌಕೆ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಭಾರತೀಯ ಕರಾವಳಿ ರಕ್ಷಣಾ ಪಡೆ ವಹಿಸುತ್ತಿರುವ ಬಹುಮುಖ ಪಾತ್ರವನ್ನು ಶ್ಲಾಘಿಸಿದರು. ಸಮುದ್ರ ಮಾಲಿನ್ಯ ನಿಯಂತ್ರಣದಿಂದ ಹಿಡಿದು ಕರಾವಳಿಯ ಸ್ವಚ್ಛತೆ, ಶೋಧ ಮತ್ತು ರಕ್ಷಣೆ ಕಾರ್ಯಾಚರಣೆಗಳಿಂದ ಹಿಡಿದು ಸಮುದ್ರ ಕಾನೂನು ಅನುಷ್ಠಾನವಾಗುವವರೆಗೆ ICG ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಭಾರತದ ಸಮುದ್ರ ಗಡಿಗಳತ್ತ ಶತ್ರುಗಳ ದೃಷ್ಟಿ ಹಾಕುವ ಅಥವಾ ಯಾವುದೇ ಸಾಹಸಕ್ಕೆ ಮುಂದಾಗುವ ಶತ್ರುಗಳಿಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡಲಾಗುತ್ತದೆ ಎಂದು ಹೇಳಿದರು. ಈ ನೌಕೆಯಲ್ಲಿ ಅತ್ಯಾಧುನಿಕ ಮಾಲಿನ್ಯ ಪತ್ತೆ ವ್ಯವಸ್ಥೆಗಳು, ವಿಶೇಷ ಮಾಲಿನ್ಯ ಪ್ರತಿಕ್ರಿಯಾ ದೋಣಿಗಳು, ಆಧುನಿಕ ಅಗ್ನಿ ನಂದಿಸುವ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ಇದರ ಜೊತೆಗೆ ಹೆಲಿಕಾಪ್ಟರ್ ಹ್ಯಾಂಗರ್ ಮತ್ತು ವಿಮಾನ ಬೆಂಬಲ ಸೌಲಭ್ಯಗಳು ಇರುವುದರಿಂದ ನೌಕೆಯ ವ್ಯಾಪ್ತಿ ಮತ್ತು ಕಾರ್ಯಕ್ಷಮತೆ ಬಹಳಷ್ಟು ಹೆಚ್ಚಾಗಲಿದೆ. ರಫ್ತು ಸಮುದ್ರ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಈ ನೌಕೆಗೆ ಇದ್ದು, ವಾಸ್ತವಿಕ ಕಾರ್ಯಾಚರಣೆಗಳಲ್ಲಿ ಇದು ದೊಡ್ಡ ಲಾಭವನ್ನು ನೀಡಲಿದೆ ಎಂದು
ರಾಜನಾಥ್ ಸಿಂಗ್ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ತಾಪಮಾನ ಏರಿಕೆಯಂತಹ ಸವಾಲುಗಳ ನಡುವೆಯಲ್ಲಿ ಸಮುದ್ರ ಪರಿಸರ ರಕ್ಷಣೆ ಕೇವಲ ತಂತ್ರಾತ್ಮಕ ಅಗತ್ಯವಲ್ಲ, ಅದು ನಮ್ಮ ನೈತಿಕ ಜವಾಬ್ದಾರಿಯೂ ಹೌದು ಎಂದು ಅವರು ಹೇಳಿದರು. ತೈಲ ಸೋರಿಕೆ ನಿಯಂತ್ರಣ, ಅಗ್ನಿ ನಂದಿಸುವಿಕೆ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಐಸಿಜಿ ನೀಡುತ್ತಿರುವ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಸಾಮರ್ಥ್ಯಗಳ ಮೂಲಕ ಭಾರತವು ಪರಿಸರ ಪ್ರತಿಕ್ರಿಯಾ ಸಾಮರ್ಥ್ಯ ಹೊಂದಿರುವ ಕೆಲವೇ ದೇಶಗಳ ಪೈಕಿ ಒಂದಾಗಿದೆ ಎಂದು ತಿಳಿಸಿದರು. ತ್ವರಿತ ಮಾಲಿನ್ಯ ಪತ್ತೆ, ನಿಖರ ಸ್ಥಿರತೆ ನಿರ್ವಹಣೆ ಮತ್ತು ಪರಿಣಾಮಕಾರಿ ಮರುಸ್ವೀಕರಣ ವ್ಯವಸ್ಥೆಗಳ ಮೂಲಕ ಐಸಿಜಿಎಸ್ ಸಮುದ್ರ ಪ್ರತಾಪ್ ನೌಕೆ ಮಾಲಿನ್ಯ ಘಟನೆಗಳನ್ನು ಸಮಯಕ್ಕೆ ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ. ಇದು ಪ್ರವಾಹ ದಿಬ್ಬಗಳು, ಮ್ಯಾಂಗ್ರೋವ್ ಕಾಡುಗಳು, ಮೀನುಗಾರಿಕೆಯ ಸಂಪತ್ತು, ಸಮುದ್ರ ಜೀವ ವೈವಿಧ್ಯ ಇವೆಲ್ಲವನ್ನು ರಕ್ಷಿಸಲು ಸಹಕಾರಿಯಾಗಲಿದೆ. ಇದು ನೇರವಾಗಿ ಕರಾವಳಿ ಸಮುದಾಯಗಳ ಸ್ಥಿರತೆ ಮತ್ತು ಬ್ಲೂ ಎಕಾನಮಿಯೊಂದಿಗೆ ಸಂಬಂಧ ಹೊಂದಿದೆ ಎಂದು ರಕ್ಷಣಾ ಸಚಿವರು ಸ್ಪಷ್ಟಪಡಿಸಿದರು. ಇದು ಭಾರತದ ಸಮುದ್ರ ಭದ್ರತೆ, ಪರಿಸರ ಸಂರಕ್ಷಣೆ ಮತ್ತು ಆತ್ಮನಿರ್ಭರ ರಕ್ಷಣಾ ಸಾಮರ್ಥ್ಯದ ದಿಟ್ಟ ಉದಾಹರಣೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.